ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರಶ್ಮಿ. ಇವತ್ತಿನ ನಮ್ಮ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಮಾಡಿದ್ದೀವಿ ಗೊತ್ತಾ? ಸ್ಟವ್ವೇ ಆನ್ ಮಾಡಿದೆ, ಬಿಸಿನೇ ಮಾಡಿದೆ, ಒಂದು ಹೆಲ್ದಿ ಆಗಿರೋಂಥ ಒಂದು ಒಳ್ಳೆ ಡಿಶ್ನ ಮಾಡ್ತಾಯಿದ್ದೀವಿ. ಇದನ್ನು ಡಯಟ್ ಮಾಡೋರು, ಜಿಮ್ಗೆ ಹೋಗೋರು ಪ್ರತಿಯೊಬ್ಬರೂ ತಿನ್ಬೋದಾಗಿರೋವಂಥ ಕೋಸಂಬರಿ. ನೋಡ್ತಾ ಇದ್ದೀರಲ್ಲ, ಏನು ಕಲರ್ಫುಲ್ಲಾಗಿ ಸೂಪರಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ನೀವು ಒಂದು ಸಲ ಈ ಥರ ಕೋಸಂಬರಿನ ಟ್ರೈ ಮಾಡಿ. ನಾವು ಮನೇಲಿ ಇದೇ ಥರನೇ ಮಾಡೋದು, ಅದನ್ನೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಬೇರೆ ಬೇರೆ ಕೋಸಂಬರಿನ ಟ್ರೈ ಮಾಡೋಣ. ಫಸ್ಟು ಕೋಸಂಬರಿಗೆ ಅಂತ ಬಂದರೆ ಹೆಸರು ಬೇಳೆದೇ ಬರುತ್ತೆ, ಹಾಗಾಗಿ ಇವತ್ತು ಹೆಸರು ಬೇಳೆ ಕೋಸಂಬರಿ ಮಾಡ್ತಾಯಿದ್ದೀವಿ. ಬನ್ನಿ ಮೊದಲು ಏನು ಮಾಡೋಣ ಅಂತ ನೋಡೋಣ. ಮೊದಲು ಒಂದು ಪಾತ್ರೆಗೆ ನಾನಿಲ್ಲಿ 3 ಸ್ಪೂನು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಹೆಸರು ಬೇಳೆನ ನಾವು ತುಂಬ ಹೊತ್ತು ನೆನೆಸ್ಬೇಕು ಅಂತ ಏನಿಲ್ಲ. ಅದನ್ನು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಟೈಮ್ ಮಧ್ಯ ಇವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ನೆಂದು ಬಿಡುತ್ತೆ. ಅಷ್ಟು ಸೂಪರ್ ಫಾಸ್ಟು ಹೆಸರು ಬೇಳೆ ನೆನೆಯೋದ್ರಲ್ಲಿ. ನೀಟಾಗಿ ಇದನ್ನು ಒಂದು 2-3 ಸಲ ವಾಶ್ ಮಾಡ್ಕೊಳ್ಳಿ. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಈ ಅತ್ಯಮೂಲ್ಯವಾದ ಸಬ್ಸ್ಕ್ರೈಬ್ ಮತ್ತು ಒಂದೊಳ್ಳೆ ಕಮೆಂಟು ಲೈಕು ಕೊಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಒಳ್ಳೆ ಅಡುಗೆಗಳನ್ನ ನಿಮ್ಮ ಮುಂದೆ ತಂದು ಕೊಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. 15 ನಿಮಿಷ ನೆನೆಸೋಕ್ಕಿಟ್ಟಿದ್ದೀನಿ ನಾನು. ಆ ನೆನೆಯೋ ಗ್ಯಾಪಲ್ಲಿ ನಾನಿವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಕ್ಯಾರೆಟ್ನ ನಾನು ಎರ್ಕೊಂಡು ಅದನ್ನು ತುರ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮೀಡಿಯಮ್ ಕಣ್ಣಿರುತ್ತಲ್ಲ ತುರಿಯೋ ಮಣೆ, ಅದರಲ್ಲಿ ತುರ್ಕೊಂಡ್ರೆ ಸಾಕು. ತುಂಬ ಸಣ್ಣಗಿರೋದ್ರಲ್ಲಿ ಏನು ತುರಿಯೋದು ಬೇಡ, ದಪ್ಪಗಿರೋದು ಬೇಡ, ಮೀಡಿಯಮ್ ಇರುತ್ತೆ ಅದರಲ್ಲಿ ಈ ಥರ ತುರ್ಕೊಂಬಿಡಿ. ಆವಾಗ ನಮಗೆ ತಿನ್ನೋದಕ್ಕೆ ಬಾಯಿಗೆ ಕರೆಕ್ಟಾಗಿ ಹದವಾಗಿರುತ್ತೆ. ತುಂಬ ದಪ್ಪ ಆದ್ರೂ ಚೆನ್ನಾಗಿರಲ್ಲ, ತುಂಬ ಸಣ್ಣ ಆದ್ರೂ ಅಷ್ಟು ರುಚಿ ಅನಿಸಲ್ಲ. ಇದನ್ನು ತುರಿದು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಸೌತೆಕಾಯಿನ ಕೊಯ್ತಾಯಿದ್ದೀನಿ. ಸೌತೆಕಾಯಿನ ಹಿಂದೆ ಮುಂದೆ ಈ ಥರ ಕಟ್ ಮಾಡಿ ಅದರಲ್ಲಿರೋ ಕಹಿ ಅಂಶನೆಲ್ಲ ನಾನು ಈ ಥರ ತೆಗಿತಾ ಇದ್ದೀನಿ. ನೀವು ಇದೇ ಥರ ತೆಗಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಕಹಿ ಅಂಶನ ತೆಗೆದು ಎರ್ಕೊಂಡು ತೊಗೊಂಡಿದ್ದೀನಿ ಇಲ್ಲಿ ಸೌತೆಕಾಯಿನ. ಸೌತೆಕಾಯಿನ ನಾವು ಸಿಪ್ಪೆ ಸಮೇತನೂ ಯೂಸ್ ಮಾಡ್ಬೋದು, ಸಿಪ್ಪೆನ ತೆಗೆದು ಯೂಸ್ ಮಾಡ್ಬೋದು. ಸಿಪ್ಪೆ ಸಮೇತ ತಿಂದ್ರೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಮನೆಯಲ್ಲಿ ಮಕ್ಕಳುಗಳು ಸಿಪ್ಪೆ ಸಮೇತ ತಿನ್ನಲ್ಲ ಅಂತವೆ ಅಂತ ನಾನು ಇಲ್ಲಿ ಸೌತೆಕಾಯಿನ ಎರೆದು ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದೀನಿ. ದೊಡ್ಡವರು ತಿನ್ನೋರು ಸಿಪ್ಪೆನ ಸಮೇತನೇ ತಿನ್ಬೋದು. ತುಂಬ ರುಚಿಯಾಗೂ ಇರುತ್ತೆ, ಹೆಲ್ದಿ ಕೂಡ ಒಳ್ಳೆಯದು. ಸಿಪ್ಪೆನಲ್ಲಿ ತುಂಬ ನಾರಿನಂಶ ಇರೋದ್ರಿಂದ ಸಿಪ್ಪೆ ಸಮೇತನೇ ತಿನ್ಬೋದು. ಇನ್ನು ತಿನ್ನದೇ ಇರೋರು ಈ ಥರ ಸಿಪ್ಪೆನ ಎರೆದು ಈ ಥರ ಸಣ್ಣಕ್ಕೆ ಹೆಚ್ಕೊಂಡು ಈ ಥರನೂ ತಿನ್ಬೋದು. ಸೌತೆಕಾಯಿ ಬಾಡಿಗೆ ತುಂಬ ತಂಪು, ಎಲ್ಲರಿಗೂ ಗೊತ್ತು. ನೀರಿನಂಶ ಜಾಸ್ತಿ ಇರುತ್ತೆ. ಸೌತೆಕಾಯಿ ದಿನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ತಂಪಾಗಿಡಿಸುತ್ತೆ. ಯಾರಿಗೆ ಹೀಟ್ ಬಾಡಿ ಇರುತ್ತೆ ಅವರು ಡೈಲಿ 1-2 ಸೌತೆಕಾಯಿನ ಡೈಲಿ ಮಿಸ್ ಮಾಡದೆ ಊಟದಲ್ಲಿ ತಿನ್ನಿ. ಈ ಥರ ಸೌತೆಕಾಯಿ ಪೂರ್ತಿ ಒಂದು ಸೌತೆಕಾಯಿನ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಆಪ್ಷನ್ನು ನಾನು ಮೆಣಸಿನ್ಕಾಯಿನೂ ಯೂಸ್ ಮಾಡ್ತಾಯಿದ್ದೀನಿ, ಹಸಿ ಮೆಣಸಿನ್ಕಾಯಿನ. ಬೇಡ ಅಂದರೆ ಸ್ವಲ್ಪ ಖಾರದ ಪುಡಿ, ಅಚ್ಚ ಖಾರದ ಪುಡಿನೂ ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೋಬೋದು. ಹಸಿ ಮೆಣಸಿನ್ಕಾಯಿ ತುಂಬ ಟೇಸ್ಟ್ ಕೊಡುತ್ತೆ ಖಾರದ ಪುಡಿಗಿಂತ. ಹಾಗಾಗಿ ಹಸಿ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋ ಅಂಥ ಎಲ್ಲ ಪದಾರ್ಥನ, ಬೇಳೆನ ನೆನೆಸಿದ್ವಲ್ಲ ಅದನ್ನು ಪೂರ್ತಿ ನೀರನ್ನ ಪೂರ್ತಿ ಬಸ್ತು ತೆಗೆದುಬಿಡಬೇಕು. ತೆಗ್ದಾದ್ಮೇಲೆ ಒಂದೊಂದೇ ಪದಾರ್ಥನ ಈ ಥರ ಅದೇ ಪಾತ್ರೆಗೆ ನಾನು ಸೇರಿಸ್ತಾ ಹೋಗ್ತಾಯಿದ್ದೀನಿ. ಕ್ಯಾರೆಟು, ಹಸಿ ಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ ಹೆಚ್ಚಿರೋದು ಎಲ್ಲನೂ ಈ ಥರ ಸೇರಿಸಿ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ನೀಟಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ತೊಳೆದು ಹೆಚ್ಚಿಟ್ಕೋಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಸೊಪ್ಪನ್ನು ಯಾವುದೇ ಆದ್ರೂ ಅಷ್ಟೇ ಮೊದಲು ತೊಳಿರಿ, ಆಮೇಲೆ ಹೆಚ್ಚಿಟ್ಕೋಬೇಕು. ಹೆಚ್ಚಿಟ್ಟು ತೊಳಿಯೋಕ್ಕೋದ್ರೆ ಅದು ಕರೆಕ್ಟಾಗಿ ಸಿಗಲ್ಲ. ಇದಕ್ಕೆ ತುಂಬ ಮುಖ್ಯವಾದ ಇಂಗ್ರೀಡಿಯೆಂಟ್ಸು ತೆಂಗಿನಕಾಯಿ ತುರಿ. ಇದು ತುಂಬ ಟೇಸ್ಟನ್ನ ರಿಚ್ ಮಾಡೋದೇ ಈ ತೆಂಗಿನಕಾಯಿ ತುರಿ. ಹಸಿ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿರೋ ತೆಂಗಿನಕಾಯಿನ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣನ್ನ ಇಂಟ್ಕೊಂಡು ಮಿಕ್ಸ್ ಮಾಡಿದ್ರೆ ಒಳ್ಳೆ ಸೂಪರಾಗಿರೋವಂಥ ಹೆಲ್ದಿ ಕೋಸಂಬರಿ ರೆಡಿ ಆಗುತ್ತೆ. ವೆರಿ ಸಿಂಪಲ್, ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ತುಂಬ ಒಳ್ಳೆಯದು ಇದು. ಊಟಕ್ಕೆ ಅಂತಲೇ ಅಲ್ಲ, ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ತುಂಬ ಒಳ್ಳೆ ಡಿಶ್ಶು.
ನೀವು ಮಾಡ್ಕೊಳ್ಳಿ, ರುಚಿ ಹೇಗಿತ್ತು ಅಂತ ನನಗೆ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.